ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಮಾಹಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಹಾಯ್ ಹಾಯ್ ಮಾಡು. ನೋಡಿ ಎಷ್ಟು ಆ್ಯಟಿಟ್ಯೂಡಲ್ಲಿ ಹಾಯ್ ಇಲ್ಲ ಅಂತ ಹೋದ. ಸೊ ಇವಾಗ ನೈಟ್ 7:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಹೊಸ ಗನ್ ಗಿಫ್ಟ್ ಮಾಡಿದ್ದಾರೆ ಅವ್ರ ಪಪ್ಪ. ಸೊ ಅದನ್ನು ಇಟ್ಕೊಂಡು ಅವನು ಮಾಡ್ತಿರೋದು ನೋಡಿ. ಸ್ವಲ್ಪ ಕಾಳು ಸಾರು ಮಾಡೋಣ ಅಂತ ಕಾಳು ನೆನೆಸಾಕಿದ್ದೆ ಬೆಳಗ್ಗೆ. ಸೊ ಇವಾಗ ಇಟ್ಟಿದ್ದೀನಿ ಬೇಯಕ್ಕೆ. ಸ್ವಲ್ಪ ಮುದ್ದೆ, ಸ್ವಲ್ಪ ಕಾಳು ಸಾರು ಮಾಡೋಣ ಅಂತ. ಡೈಲಿ ತರಕಾರಿ ತಿಂದು ಸಾಕಾಗಿದೆ. ಸೊ ಕಾಳಿಗೆ ಏನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಆಬ್ವಿಯಸ್ಲಿ ಬದನೆಕಾಯಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಇತ್ತು ಹಂಗೆ ಇಟ್ಟು ಇದನ್ನು ಖಾಲಿ ಆಗೋಲ್ಲ ಅಂತ ನಂಗೆ ಗೊತ್ತು. ಸೊ ಇದು ಮೈಸೂರು ಬದನೆಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿದೆ ಸ್ವಲ್ಪ, ಇಲ್ಲಿ ಹೆಸರು ಬದನೆಕಾಯಿ. ಹಾಗೆ ಕಾಳು, ಹುರುಳಿಕಾಳು ಮತ್ತು ಹೆಸರು ಕಾಳು ಹಾಕಿದ್ದೀನಿ. ಮೊಳಕೆ ಬರಿಸಿಲ್ಲ, ಹಾಗೆ ಹಾಕಿರೋದು ನಾನು. ಸೊ ಅರ್ಜೆಂಟಿಗೆ ಬೆಳಗ್ಗೆ ನೆನೆಸಾಕಿದ್ದೆ, ಇವಾಗ ಸಾಂಬಾರು ಮಾಡೋಣ ಅಂತ. ರುಬ್ಬಿಟ್ಟಲ್ಲ, ಖಾಲಿ ಸಿಂಪಲಾಗಿ ನೋಡಿ. ಕಾಳು ಕುದ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಇನ್ನೇನೊಂದು ಈ ಥರ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತು ಆದಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಸಬ್ಸ್ಕ್ರೈಬ್ ಏನೂ ಪರವಾಗಿಲ್ಲ, ಆದರೆ ವ್ಯೂಸ್ ಬರ್ತಾ ಇಲ್ಲ. ಯಾಕೆ? ಈಗ ನಾನೇನು ಅನ್ನೆಸೆಸರಿ ಥಿಂಗ್ಸ್ ಏನು ಹೇಳ್ತಾ ಇಲ್ವಲ್ವಾ? ಅಥವಾ ಆ್ಯಸ್ ಅ ಹೌಸ್ ವೈಫಾಗಿ ನಮ್ಮ ಲೈಫಲ್ಲಿ ಏನು ಆ ಡೇ ನಮ್ದು ಏನಿರುತ್ತೆ ಅದನ್ನೇ ತೋರಿಸ್ತಾ ಇದ್ದೀನಲ್ಲ. ಸೊ ಗೈಸ್, ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ. ಬಿಗಿನರ್ಸ್ನ ಸ್ವಲ್ಪ ಮುಂದೆ ಬರೋ ಥರ ಮಾಡಿ ಪ್ಲೀಸ್. ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಇವತ್ತೇನೋ ಕಾಳು ಬೇಯೋಕೆ ಇಟ್ಟಿದ್ದೀನಲ್ಲ. ಸೊ ಇವತ್ತೇನೇ ಇಲ್ಲ ಗೈಸ್, ಮಾಮೂಲಿ ಮುದ್ದೆ, ಅನ್ನ, ಸಾರು ಅಷ್ಟೇ. ನೀವೆಲ್ಲ ಏನು ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಆಮೇಲೆ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ 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 ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಾಳೆಲ್ಲ ಬೆಂದಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ, ಸಾಕು. ಇವಾಗ ನೋಡಿ ಕಾಳು ಎಷ್ಟು ಚೆನ್ನಾಗಿ ಕಟ್ಟು ಬಂದಿದೆ. ಸೊ ಈ ಕಟ್ಟು ವೇಸ್ಟ್ ಮಾಡೋಂಗಿಲ್ಲ, ಇದನ್ನೇ ಯೂಸ್ ಮಾಡಿಕೊಂಡು ಸಾರು ಮಾಡೋಣ. ಮುಚ್ಚಿಡೋಣ. ಇಲ್ಲಿ ಮೈಸೂರು ಬದನೆಕಾಯಿ ಕಟ್ ಮಾಡೋಣ. ಸ್ವಲ್ಪ ಹುಣಸೆಹಣ್ಣಿನ ರಸ ಎತ್ತಿಟ್ಕೊಂಡಿದ್ದೀನಿ ಕಿವುಚ್ಬಿಟ್ಟು. ಹಾಗೆ ಇಲ್ಲಿ ಬೆಂಡೆಕಾಯಿ ಏನೋ ಕಟ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಬೆಂಡೆ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಸ್ವಲ್ಪ ನೋಡಿ ಬದನೆಕಾಯಿ ಆ್ಯಡ್ ಮಾಡಿದ್ದೀನಿ. ಇನ್ನು ಕೇಳಬೇಡಿ ನೀವು, ಬದನೆಕಾಯಿ ಯಾರು ಆ್ಯಡ್ ಮಾಡ್ತಾರೆ ಕಾಳು ಸಾರಿ ಅಂತ. ಒಂದ್ಸಲ ನಾನು ಬದನೆಕಾಯಿಗೆ ಒಂದ್ಸಲ ನಾನು ಈ ಕಾಳು ಸಾರಿಗೆ ಆಲೂಗಡ್ಡೆ ಯೂಸ್ ಮಾಡ್ತೀನಿ, ಇನ್ನೊಂದು ಸತಿ ನಾನು ಬದನೆಕಾಯಿ. ಹಾಗೆ ಮನೆಯವರು ಮೊಟ್ಟೆ ತಂದಿದ್ದಾರೆ, ಒಂದು ಟ್ರೇ ಮೊಟ್ಟೆ ತಂದಿದ್ದಾರೆ ಆರ್ನವ್ಗಂತ. ಆಮೇಲೆ ನಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ, ಹಲ್ಲು ಆದರೂ ಐಸ್ ಕ್ರೀಮ್ ಇಷ್ಟ ನನಗೆ. ಸೊ ನೋಡಿ, ಎಲ್ಲ ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಇಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಏನಿಲ್ಲ, ಸ್ವಲ್ಪ ಸಿಂಪಲಾಗಿ ಮಾಡಿದರೆ ಆಗುತ್ತೆ ಅಂತ. ಒಂದು ಕಡೆಯಲ್ಲಿ ಬದನೆಕಾಯಿ ಇಟ್ಟಿದ್ದೀನಿ, ಬದನೆಕಾಯಿ ಮತ್ತು ಇದೇನು ಕಾಳು ಚೆನ್ನಾಗಿ ಕುದ್ರೆ ಆಮೇಲೆ ಮುದ್ದೆ ಮಾಡ್ಬೋದಲ್ವಾ. ಸೊ ಹಾಗೆ ನೋಡಿ, ಬನ್ನಿ ಗಾಯ್ಸ್ ಐಸ್ ಕ್ರೀಮ್ ತಿನ್ನೋಣ. ಸ್ವಲ್ಪ ಕುರ್ಕುರ ಭಿಂಡಿ ಮಾಡೋಣ ಅಂತ ಮ್ಯಾರಿನೇಷನ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು 2 kg ಅಷ್ಟು ಆರೆಂಜ್ ತಂದಿದ್ವಿ ಅನ್ನೋಗಂತ, ಅದನ್ನು ಎಲ್ಲ ಬಾಸ್ಕೆಟ್ಗೆ ಹಾಕಾಯಿತು. ನೆಕ್ಸ್ಟು ಇವಾಗ ಆರ್ನವ್ ಕರ್ಕೊಂಡು ಬರೋವಾಗೆ ಹಂಗೇನೆ ತರಕಾರಿ ತೊಗೊಂಡು ಬಂದ್ವಿ. ಮಾರ್ಕೆಟ್ಗೆ ಹೋಗಿದ್ದೆ, ನೆಲಮಂಗಲ ಮಾರ್ಕೆಟ್ಗೆ. ಸೊ ಅಲ್ಲಿಂದ ಹೋಗಿ ಸ್ವಲ್ಪ ಒಂದು 4-5 ಡೇಸ್ಗಾಗುವಷ್ಟು ತರಕಾರಿ ತಂದಿದ್ದೀನಿ, ಜಾಸ್ತಿ ಏನಿಲ್ಲ. ಇನ್ನೊಂದೇನು ಹೇಳಬೇಕು ಅಂದರೆ, ನಮ್ಮವರೇ ನಮಗೆ ಕಷ್ಟದ ಕಾಲದಲ್ಲಿ ಆಗಲ್ಲ. ಅದೇ ಹೊರಗಿನವರು, ಅವರು ಯಾರು ಏನು ಜಾತಿ ಕುಲ ಯಾವುದೂ ಇರಲ್ಲ, ಆದರೂ ನಮ್ಗೆ ಹೆಲ್ಪಿಗೆ ಬರ್ತಾರೆ. ಅಂಥ ಫ್ರೆಂಡ್ಶಿಪ್, ಅವರು ಏನು ಹೇಳಬೇಕಂತ ವರ್ಡೇ ಇಲ್ಲ ಅವ್ರಿಗೆ. ಕೆಲವು ತುಂಬ ಸ್ಪೆಷಲ್ ಬಾಂಡಿಂಗ್ ಇರುತ್ತೆ. ಅಂದರೆ ನಮಗೆ ಯಾವುದು ಬ್ಲಡ್ ಸಂಬಂಧ ಇರಲ್ಲ, ಯಾವುದೇ ನಮ್ಮದು ರಿಲೇಟಿವ್ಸ್ ಇರಲ್ಲ, ಅಣ್ಣ ತಂಗಿ ಯಾವುದೂ ಇರಲ್ಲ, ಆದರೂ ನಮಗೆ ಆಗಿ ಬರ್ತಾರೆ ಅಂತ ಅಂದರೆ ನಾವೇನೋ ಒಳ್ಳೆ ಕೆಲಸ ಮಾಡಿರ್ತೀವಿ.
ಅಥವಾ ನಾವು ಎಲ್ಲಿಂದನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀವಿ, ಅದಕ್ಕೆ ನಮಗಂತ ಒಂದು ಬಾಂಡ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನಪ್ಪ ಇವಳು ಇಷ್ಟೊಂದು ಪುರಾಣ ಎಲ್ಲ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ಪುರಾಣ ಅಂತ ಅಲ್ಲ, ಬಟ್ ನಂಗೆ ಆ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಅದ್ರ ಬಗ್ಗೆ. ಸೊ ಏನೂ ಮಾಡೋಕ್ಕಾಗಲ್ಲ. ನಮ್ಮವರೇ ನಮಗೆ ಶತ್ರು ಅಂದರೆ ಹೊರಗಿರೋರು ಮಾತಾಡ್ತಾರೆ, ಮನೆಯವರೇ ಸರಿಯಿಲ್ಲ ಅಂದರೆ ಹೊರಗಿರೋರು ಮಾತಾಡ್ತಾರೆ ನಮ್ಮ ಬಗ್ಗೆ. ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ. ಲೈಫ್ ಅಂದ್ರೇ ಇಷ್ಟೇ. ಅದೇ ನನ್ನ ತಲೆಯಲ್ಲಿ ಏನಿದೆ ಅಂದರೆ, ಒಳ್ಳೆಯದನ್ನು ಕೇಳಿ, ಕೆಟ್ಟದನ್ನು ಕೇಳಿದರೂ ಕೇಳ್ದಿರೋ ಥರ ಮಾಡಿ, ಕೆಟ್ಟದನ್ನು ನೋಡಿದರೂ ನೋಡ್ದಿರೋ ಥರ ಮಾಡಿ ಅಂತ ನನ್ನ ಪ್ರಕಾರ. ಹಾಗೆ ಸಂಜೆ ಹಸಿ ಕಾಳು ತಂದಿದ್ದೆ ಅಲ್ವಾ ಮಾರ್ಕೆಟಿಂದ, ಸೊ ಸುಲಿತಾ ಇದ್ದೆ ನೋಡಿ. ನಾವು ಎಷ್ಟು ಕ್ಯೂಟಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಇದೇ ಹೇಳೋದು ನೋಡಿ, ಅವನಿಗೊಂದು ತಲೆಯಲ್ಲಿದೆ, ಮಮ್ಮಿ ಮಾಡ್ತಾಯಿದ್ದಾರೆ, ನಾನು ಮಾಡಬೇಕು ಮಮ್ಮಿಗೆ ಹೆಲ್ಪು ಅಂತ. ಬಟ್ ಅವನಿಗೆ ಗೊತ್ತಿಲ್ಲ ಕೆಲಸ ಅಂತ. ಆದರೆ ಅವನೇನು ಅಂದ್ಕೊಂಡಿದ್ದಾನೆ, ಮಮ್ಮಿ ಮಾಡ್ತಾರೆ ಡೈಲಿ, ನಾನು ಮಾಡ್ತೀನಿ ಅಂತ. ನೋಡಿ, ಒಂದು ಕೈಗೆ ಸ್ಟಾರು, ಒಂದು ಕೈಗೆ ಐಸ್ ಕ್ರೀಮ್ ಸಿಕ್ಕಿದೆ ನನ್ನ ಮಗನಿಗೆ ರಿವಾರ್ಡ್ ಸ್ಕೂಲಿಂದ. ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಆ ಥರ ಮಾಡಿಕೊಡ್ತಾರೆ ಅವ್ರಿಗೆ, ಏನಾದರೂ ಚೆನ್ನಾಗಿ ರೈಮ್ಸ್ ಹೇಳಿದರೆ ಏನಾದರೂ. ಸೊ ಇವಾಗ ಈವ್ನಿಂಗ್, ಆಮೇಲೆ ಈವ್ನಿಂಗ್ ಲತಕ್ಕ ಅಂದರೆ ಒಂಥರ ಸ್ಪೆಷಲ್ ಬಾಂಡಿಂಗ್ ನನಗೂ ಮತ್ತು ಅವರಿಗೆ. ಶೀ ಈಸ್ ಮೈ ಸಿಸ್ಟರ್, ಶೀ ಈಸ್ ಮೈ ಮದರ್, ಶೀ ಈಸ್ ಮೈ ವೆಲ್ ವಿಷರ್ ಅಂತ ಹೇಳ್ಬೋದು. ಸೊ ಅವ್ರ ಮನೇಲಿ ಅರ್ಶಿನ ಕುಂಕುಮಕ್ಕಂತ ಬಂದಿದ್ದೆ ನೋಡಿ. ಈ ಥರ ಮಾಡಿದ್ದಾರೆ ತುಳಸಿ ಪೂಜೆ, ತುಂಬ ಚೆನ್ನಾಗಿ ಮಾಡಿದರು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು. ಅವರು ವರ್ಷ ಮಾಡ್ತಾರೆ. ಸೊ ಎಷ್ಟೋ ಏನು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಎಷ್ಟೊಂದು ಪೇಷನ್ಸಲ್ಲೆಲ್ಲ ಮಾಡ್ತಾರೆ ಪಾಪ ಅವರು. ನೋಡಿ ಈ ಥರ ಚೆನ್ನಾಗಿ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿ. ಲಾಸ್ಟಿಗೆ ಈ ಥರ ಇತ್ತು ನೋಡಿ, ಪಿಕ್ಕಲ್ ತೋರ್ತಾ ಇದೆಯಲ್ಲ ಆ ಥರ ಇತ್ತು ನೋಡಿ.